ಗೋಮಾತಾ ಸರ್ಕಲ್ ಚಿತ್ರೀಕರಣ ಮಾಡ್ತಾ ಇದ್ದೀರಿ. ಇಲ್ಲಿ ಬಲಮುರಿ ಗಣಪತಿ ರೈಲ್ವೆ ಸ್ಟೇಷನಲ್ಲಿ ಪ್ರತಿ ವರ್ಷ ಕೂಡ ಲಕ್ಷದೀಪೋತ್ಸವ ವಿಜೃಂಭಣೆಯಿಂದ ನಡೆಯುತ್ತೆ. ಈ ಸಲ ವಿಶೇಷವಾದ ಅಲಂಕಾರಗಳು ಮತ್ತು ತಿರ್ಗಾ ಚಿಕ್ಕಬಳ್ಳಾಪುರದಲ್ಲಿ ಲಕ್ಷದೀಪೋತ್ಸವ ಬಲಮುರಿ ದೇವಸ್ಥಾನದಲ್ಲಿ ಸಾವಿರಾರು ಜನ ಸೇರುವಂಥ ಸಂಜೆ ಒಳ್ಳೆಯ ಕಾರ್ಯಕ್ರಮ ಅನಿಸ್ತಾ ಇದೆ. ಸೊ ಇವತ್ತಿನ ವಿಶೇಷ ಅಲಂಕಾರ ಏನು ಸುಮ್ಮನೆ? ನಮಸ್ತೆ. ಇದು 10ನೇ ವರ್ಷದ ಬಲಮುರಿ ಗಣಪತಿ ದೇವಸ್ಥಾನದ ಲಕ್ಷದೀಪೋತ್ಸವ. ಅಂದರೆ ಪ್ರತಿ ವರ್ಷದಂತೆ ಕಾರ್ತಿಕ ಅಮಾವಾಸ್ಯೆ ದಿನ ಅದು ಲಕ್ಷದೀಪೋತ್ಸವವನ್ನು ಆಚರಣೆ ಮಾಡ್ತೀವಿ. ಅದೇ ರೀತಿ ಈ ವರ್ಷ ವಿಶೇಷವಾಗಿ ಶಿವನ ಸಾನ್ನಿಧ್ಯದಲ್ಲಿ ಗಣಪತಿ, ಅಂದರೆ ಶಿವನ ಮೂರ್ತಿಯ ಜೊತೆಗೆ ಗಣಪತಿ ಮೂರ್ತಿಗೂ ಗಂಧದ ಅಲಂಕಾರವನ್ನು ವಿಶೇಷವಾಗಿ ಮಾಡಿ ಮತ್ತು ಹೂವಿನ ಅಲಂಕಾರದೊಂದಿಗೆ ವಿಶೇಷವಾಗಿ ಅಲಂಕಾರವನ್ನು ಮಾಡಲಾಗಿದೆ. ಅದೇ ರೀತಿ ಈಗ 6:30ಕ್ಕೆ ಮಹಾಮಂಗಳಾರತಿ ಪ್ರಸಾದ ಯೋಗ ಎಲ್ಲ ಇರುತ್ತೆ. ಅದರಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವರ ದರ್ಶನವನ್ನು ಪಡ್ಕೊಳ್ಬೇಕು. ಅದೇ ರೀತಿ ವಿಶೇಷ ಪ್ರಸಾದವನ್ನು ಈ ಬಾರಿ ಏರ್ಪಾಡು ಮಾಡಿದ್ದಾರೆ ದೇವಸ್ಥಾನ ಸಮಿತಿಯ ವತಿಯಿಂದ. ಅದರಂತೆ ಎಲ್ಲರೂ ಗಣಪತಿಯ ಮತ್ತು ಶಿವನ ಅನುಗ್ರಹಕ್ಕೆ ಪಾತ್ರರಾಗಿ, ಅಂದರೆ ಕಾರ್ತಿಕ ಮಾಸ ಅಂದರೆ ಶಿವನ ಮಾಸ, ಆದ್ದರಿಂದ ಶಿವನ ಸಾನ್ನಿಧ್ಯದಲ್ಲಿ ಇರ್ತಕ್ಕಂಥ ಒಂದು ಗಣಪತಿಯ ಬಗ್ಗೆ ಅಲಂಕಾರವನ್ನು ಮಾಡಿ ವಿಶೇಷವಾಗಿ ಅಲಂಕಾರವನ್ನು ಮಾಡಲಾಗಿದೆ. ಅದೆಲ್ಲ ತಾವೆಲ್ಲ ಕುಟುಂಬ ಸಮೇತರಾಗಿ ಬಂದು ದೇವರ ದರ್ಶನವನ್ನು ಪಡೆದುಕೊಂಡು ದೇವರ ಪ್ರಸಾದ ವಿಶೇಷವಾದ ಪ್ರಸಾದವನ್ನು ಆಯೋಜನೆ ಮಾಡಿದ್ದಾರೆ ಸಮಿತಿಯ ವತಿಯಿಂದ. ಪ್ರಸಾದವನ್ನು ಸ್ವೀಕರಿಸಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ అది నెరవేరుస్తా. శ్రీశైల మందిరం మల్లికార్జునం జైనిపుర మహాకాళేశ్వరం